ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಏನಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಎಂತ ಕರೆಸಲ್ಪಡುವ ಏಳುಕೋಟೆ ಮೈಲಾರಲಿಂಗೇಶ್ವರ ದೇವರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ದೇವರಗುಡ್ಡದಲ್ಲಿರುವ ಏಳುಕೋಟೆ ಮೈಲಾರಲಿಂಗೇಶ್ವರ ದೇವರದ್ದು ಕಥೆನೇ ಇದೆ. ಏಳುಕೋಟಿ ಹೆಸರೇ ಹೇಳೋ ಹಾಗೆ 7 ಕೋಟಿ ಜನ ಸೇರಲಿಲ್ಲ ಅಂತ ಹೇಳಿ, ಒಂದು 7 ಕೋಟಿ ಜನ ಸೇರ್ತಾರೆ ಆ ಒಂದು ಜಾತ್ರೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿರುತ್ತೆ. ಆ ಒಂದು ದೈವದ ಒಬ್ಬ ಮನುಷ್ಯನಿಗೆ ದೇವರು ಹೇಗೆ ಕಟ್ತಾರೆ, ಒಬ್ಬ ದೈವ ಕಟ್ಟಿದ ಮೇಲೆ ಯಾವ ರೀತಿಯೆಲ್ಲ ಸಂಪ್ರದಾಯವಾಗಿ ಎಷ್ಟು ಸಂಪ್ರದಾಯವಾಗಿ ಕಟ್ತಾರೆ ದೇವರನ್ನು. ಅದಾದಮೇಲೆ ಒಬ್ಬ ಮನುಷ್ಯನಿಗೆ ದೇವರು ಹೇಗೆ ಬರ್ತಾನೆ, ದೇವರು ಬಂದುಬಿಟ್ಟು ಯಾವ ರೀತಿ ಒಂದು ಅಪ್ಪಣೆ ಮಾಡ್ತಾನೆ, ಏನೆಲ್ಲ ಒಂದು ರೀತಿ ನಿಯಮಗಳು ಇದ್ದಾವೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬೇರೆ ಯಾರ್ದು ಅಲ್ಲ, ಇದು ನಮ್ಮ ಚಿಕ್ಕಪ್ಪನಿಗೆ ಮಾಡ್ತಿರೋ ದೇವರ ಕಾರ್ಯ, ಅವರಿಗೆ ದೇವರು ಕಟ್ಟಿಸ್ತಾ ಇರೋದು. ಇಲ್ಲಿ ದೋಣಿ ತುಂಬಿಸೋದು ಅನ್ನೋದನ್ನು ದೇವರ ಕಾರ್ಯ ಮಾಡಿಬಿಟ್ಟು ದೇವರು ಹೋರಿಸ್ಬಿಟ್ಟು ಅದೇ ದೇವ್ರ ಗುಡ್ಡದಲ್ಲಿ ದೋಣಿ ತುಂಬಿಸ್ಬಿಟ್ಟು ದೇವರ ಆರಾಧನೆ ಮಾಡಿದ್ದೀವಿ. ಅದು ಹೇಗೆ ಯಾವ ರೀತಿ ನಿಯಮಗಳಿಂದ ಮಾಡಿದ್ದೀವಿ, ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀವಿ ಅನ್ನೋದನ್ನು ನಿಮಗೂ ಸಹ ನಾನು ತೋರಿಸ್ತಾ ಇದ್ದೀನಿ. ನೋಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ. ಈ ದೇವರು ತುಂಬ ಪವರ್ಫುಲ್ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಹಾಗೆ ನೀವು ಏನೇ ಕೇಳಿಕೊಂಡು ಕೇಳಿದ್ದನ್ನು ನೀಡ್ತಾನೆ ಈ ದೇವ, ಅಷ್ಟೇ ಸ್ಟ್ರಿಕ್ಟಪ್ಪ, ತುಂಬ ಪವರ್ಫುಲ್ ದೇವರು. ನಾವು ಏನೇ ತಪ್ಪು ಮಾಡಿದೆ ಅಂದರೆ ನಾವು ಹೇಗೆ ದೇವರು ಹೊತ್ತಾಗ ಚಾಟಿಗೆ ಹೋರಪ್ಪ ಅಂತ ಹೇಳಿ ಚಾಟಿ ಹೊತ್ಕೋತೀವಲ್ವ, ಅದೇ ರೀತಿ ತಪ್ಪು ಮಾಡಿದಾಗ ನಮಗೇ ಗೊತ್ತಿಲ್ಲದಾಗೆ ಚಾಟಿ ಕೊಡ್ತಾನೆ ಅನ್ನೋದನ್ನ ವಾಡಿಕೆ ಸಹ ಇದೆ. ಯಾವುದೇ ಒಂದು ಇಲ್ಲಿ ಮೈಲಿಗೆ ತುಂಬ ಇರಬೇಕು, ತುಂಬ ಕಾಟಾಚಾರದಿಂದ ಮಾಡೋದು, ಯಾವುದೇ ರೀತಿ ಏನೂ ಒಂದು ಅಸಡ್ಡೆತನ ಆಗಿರ್ಬೋದು, ಸುಳ್ಳು ಏನೂ ನಡೆಯೋ ಹಾಗಿಲ್ಲ. ನೋಡಿ, ಇದು ದೋಣಿ ತುಂಬಿಸೋದು ಅಂತ ಹೇಳ್ತೀವಿ. ಈ ಪದ್ಧತಿನ ಎಷ್ಟು ಶ್ರದ್ಧಾಭಕ್ತಿಯಿಂದ ಹಾಗೆ ಎಷ್ಟು ಒಂದು ಇದು ಮಾಡ್ತಾ ಇದ್ದಾರೆ, ದೇವರ ಆಚರಣೆ ಹೇಗೆ ನಡೀತಾ ಇದೆ, ಪೂಜೆ ಇಲ್ಲ ಅನ್ನೋದನ್ನು ನೋಡಿ. ಹಾಗೆ ದೇವಗುಡ್ಡ ಮತ್ತು ಬೈಲಾರದಲ್ಲಿ ವರ್ಷಕ್ಕೊಮ್ಮೆ ಕಾರಣಿಕ ಆಗುತ್ತೆ. ಈ ಕಾರಣಿಕ ಕೇಳೋಕ್ಕೆ ಲೋಕನೇ ಕಾಯ್ತಾ ಇರುತ್ತೆ. ಅಂದರೆ ರಾಜಕಾರಣಿಗಳಾಗಿರ್ಬೋದು, ಒಬ್ಬ ಒಂದು ಹುಲ್ಲು ಮಾನವ ಸಹ, ಒಂದು ಬಡವ ಆಗಿರ್ಬೋದು, ಶ್ರೀಮಂತ ಬಡವ ಬಲ್ಲಿಗ, ಯಾರು ಅವರು ಇವರು ಅಂತ ಭೇದವಾಗದೆ ಎಲ್ಲರೂ ಈ ಕಾರಣಿಕಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಕಾರಣಿಕ ಅಷ್ಟೊಂದು ಪವರ್ಫುಲ್, ನಮ್ಮ ಮುಂದಿನ ಭವಿಷ್ಯನೇ ಹೇಳುತ್ತೆ. ನೋಡಿ, ದೇವರ ಆರಾಧನೆ ನಡೀತಾ ಇದೆ, ದೇವರ ಆವಾಹನೆ ಆಗುತ್ತೆ, ಹೇಗೆ ಆವಾಹನೆ ಆಗುತ್ತೆ, ಹೇಗೆ ಬರುತ್ತೆ ದೇವರು ಅನ್ನೋದನ್ನ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನಾನು. ಈ ಮನೆ ದೇವರು ಇರೋದು ದೋಣಿ ತುಂಬಿಸೋ ಅನ್ನೋ ಪೂಜಾ ಪದ್ಧತಿ ಮಾಡ್ತಾರೆ. ಆ ಪೂಜೆ, ಆ ದೋಣಿಯನ್ನು ಎಷ್ಟು ಒಂದು ವಿವಿಧ ವೃಕ್ಷಗಳಿಂದ ತುಂಬ ಸಂಪ್ರದಾಯವಾಗಿ ಹೇಗೆಲ್ಲ ಈ ಪೂಜೆ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸಿದ್ದೀನಿ ನಿಮಗೆ.
ಸರಿ ಸರಿ ಇಷ್ಟ ಆಗಿತ್ತು ನಮ್ಮ ಚಿಕ್ಕಪ್ಪನಿಗೆ ದೇವರು ಕಟ್ಟಿಸೋ ಕಾರ್ಯಕ್ರಮ. ಇದು ಒಂದು ಭಾನುವಾರ ನಡೆದಿರೋದು. ಭಾನುವಾರ ಗುರುವಾರ ಮಾತ್ರ ಇದು ಮಾಡ್ತಾರೆ, ಯಾಕಂದರೆ ಆ ದೇವರಿಗೆ ಶ್ರೇಷ್ಠವಾದ ವಾರ ಅಂತ ಕೂಡ ನಿಮಗೆ ಹೇಳಿ ತಿಳಿಸ್ಪಡ್ತೀನಿ ನಾನು. ಓಕೆ, ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ವಿಡಿಯೋ. ದಯವಿಟ್ಟು ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ರಿಲೇಟೆಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ವೀಡಿಯೋಸ್ನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ನನ್ನ ಚಾನಲ್ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಬರುತ್ತೆ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಭೇಟಿಯಾಗೋಣ.